ಜಗತ್ತು ರಹಸ್ಯಮಯವಾಗಿರುವಂಥದ್ದು ಅಂತ ನಿಮ್ಮ ಕಣ್ಣಿಗೆ ಹ್ಯಾಗೆ ಕಾಣುತ್ತೀರಿ ಅಂತ ಕೇಳೋರು ದಿನದ 24 ತಾಸು ಕೆಟ್ಟದ್ದು ಮಾಡ್ತಾನೆ ಇರ್ತೀವಿ 7 ಅದ್ಭುತಗಳು ಪ್ರಪಂಚದಲ್ಲಿ ಅಂತ ನಿಮ್ಮ ಕಣ್ಣಿಗೆ ಹ್ಯಾಗೆ ಕಾಣುತ್ತೀರಿ ಅಂತ ಕೇಳೋರಿದ್ದಾರೆ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕ ಬಾಂಧವರಿಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಶರಣ್ಕುಮಾರ್ ಸ್ವಾಮೀಜಿ ಹಿರೇಮಠ, ದೇವಿ ಮನಿ ಪುಣ್ಯಾಶ್ರಮ, ಶ್ರೀಮಾತಾ ಸಂಸ್ಥಾನ, ಶ್ರೀಮಾತಾ ಕಾಲಜ್ಞಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಹೇಳ್ತಾ, ಎಲ್ಲ ವೀಕ್ಷಕ ಬಾಂಧವರು ಸುಖವಾಗಿದ್ದೀರಿ ಅಂತ ಭಾವನೆಯನ್ನು ಭಾವಿಸ್ತಾ, ಎಲ್ಲರೂ ಜೀವನದಲ್ಲಿ ಚೆನ್ನಾಗಿರಬೇಕು ಅನ್ನೋರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸೋರೆ, ಯಾರಾದರೂ ನಮಗೆ ಕೆಟ್ಟದ್ದಾಗಲಿ ಅಂತ ಯಾವತ್ತೂ ಯಾರೂ ಅಂದ್ಕೊಳ್ಳೋದಿಲ್ಲ. ಹಾಗಾದರೆ ಒಳ್ಳೆಯದಾಗಬೇಕು ಅಂತಂದರೆ ಮನುಷ್ಯ ಏನು ಮಾಡಬೇಕು? ಒಳ್ಳೆಯ ದಾರಿಯನ್ನು ಹಿಡಿಬೇಕು. ಮನುಷ್ಯ ದಿನದ 24 ತಾಸು ಕೆಟ್ಟದ್ದು ಮಾಡ್ತಾನೆ, ಅದನ್ನು ಬಯಸ್ತಾನೆ. ನಮಗೆ ಒಳ್ಳೆಯದಾಗಲಿ ಅಂದರೆ ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನಾವು ಚೆನ್ನಾಗಿರಬೇಕು, ಜೊತೆಗಿರೋರು ಚೆನ್ನಾಗಿರಬೇಕು, ಜಗತ್ತು ಚೆನ್ನಾಗಿರಬೇಕು ಅಂತ ಬಯಸಬೇಕು. ಹಾಗಿದ್ದರೆ ಏನಾಗುತ್ತೆ? ಒಳ್ಳೆಯದಾಗುತ್ತೆ. ಭಗವಂತನ ಕೃಪಾ ನಮ್ಮ ಮೇಲೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲ ವೀಕ್ಷಕರೇ, ಹಾಗಾದರೆ ತಡ ಯಾಕೆ? ನಮಗೆ ಒಂದು ವಿಶೇಷವಾಗಿರುವಂಥ ಈ ಶ್ರೀಮಾತಾ ಕಾಲಜ್ಞಾನ ನಾನು ಪೂಜೆ ಮಾಡುವಾಗ ಮಾಡ್ತಾಯಿದ್ದೀನಿ. ಕೆಲವು ರೀತಿಯಾಗಿ ಕೆಲವು ಅನುಭವಗಳಾಗಿವೆ. ಇದನ್ನು ಅಧ್ಯಾತ್ಮವನ್ನು ಬೆನ್ನು ಹತ್ಕೊಂಡು ಹೋದಾಗ ಗೊತ್ತಾಗುತ್ತೆ. ಯಾವುದರಲ್ಲೂ ಏನೂ ಇಲ್ಲ ಅನ್ನೋ ಹಾಗಿಲ್ಲ. ಎಲ್ಲ ಕಡೆಯೂ ಹೋಗಿ ಹುಡುಕಾಡಿದ್ರೆ ಎಲ್ಲೋ ಏನೋ ಇದೆ, ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಜಗತ್ತಲ್ಲಿ ನಾವು ಹೇಗೆ ಜಗತ್ತನ್ನು ನೋಡ್ತೀವಿ ಹಾಗೆ ಜಗತ್ತು ನಮಗೆ ಏನಾಗುತ್ತೆ ಅಂತಂದ್ರೆ ಕಾಣಿಸುತ್ತೆ. ಹಾಗಾಗಿ ಈ ಜಗತ್ತು ಬಹಳ ರಹಸ್ಯಮಯವಾಗಿರುವಂಥದ್ದು. ನಾವೆಲ್ಲ ಹೇಳ್ತಾರೆ ಅದ್ಭುತಗಳು ಅಂತಂದರೆ ಅದೊಂದು ಇದೊಂದು ಅಂತ ಏನೇನೋ ಹೇಳ್ತೀವಿ, 7 ಅದ್ಭುತಗಳು ಪ್ರಪಂಚದಲ್ಲಿ ಅಂತ. ಆದರೆ ಮನುಷ್ಯ ಎಷ್ಟು ವಿಚಿತ್ರ ಅಂದರೆ, ಒಬ್ಬ ಮನುಷ್ಯನ ಹೊಟ್ಟೆನಲ್ಲಿ ಒಬ್ಬ ಮನುಷ್ಯ ಹುಡ್ತಾನೆ ಅಂದರೆ ಇದಕ್ಕಿಂತ ಅದ್ಭುತ ಬೇಕೇನು? ಯಾರು ಮಾಡ್ತಾರೆ ಇದನ್ನೆಲ್ಲ? ಹೇಗಾಗುತ್ತೆ ಇದೆಲ್ಲ ಒಳಗಡೆ? ಆಮೇಲೆ ಊಟ ಮಾಡಿರುವಂಥ ಅನ್ನ ಒಳಗಡೆ ಹೋಗಿ ಹೇಗೆ ಜೀರ್ಣ ಆಗುತ್ತೆ ಅನ್ನೋದು ಇನ್ನೂವರೆಗೂ ಯಾರಿಂದನೂ ಕಂಡುಹಿಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದರೆ ಇದನ್ನೆಲ್ಲ ಯಾರು ಮಾಡ್ತಾರೆ? ಭಾಳ ವಿಚಿತ್ರವಾಗಿರುವಂಥ ರಹಸ್ಯಮಯವಾಗಿರುವಂಥ ಪ್ರಕೃತಿಯಲ್ಲಿ, ರಹಸ್ಯಮಯವಾಗಿರುವಂಥ ಜಗತ್ತಲ್ಲಿ ನೀವುಗಳು ಬದುಕ್ತಾ ಇದ್ದೇವೆ. ಹಾಗಾದರೆ ಈ ರಹಸ್ಯಮಯದಲ್ಲಿ ಈ ರಹಸ್ಯವನ್ನು ತಿಳ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ, ಮನುಷ್ಯ ಆಧ್ಯಾತ್ಮದ ಕಡೆಗೆ ತಾನು ಜಾರಬೇಕು, ತನ್ನ ಒಲವನ್ನು ಆಧ್ಯಾತ್ಮದ ಕಡೆಗೆ ತೋರಿಸ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯ ಅನೇಕ ಜೀವನದಲ್ಲಿ ಅನೇಕ ಸಾರಿ ತಪ್ಪುಗಳನ್ನು ಮಾಡ್ತಾರೆ, ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾನೆ. ಯಾವುದರಿಂದ ಅಂದರೆ ತಾನು ಮಾಡುವಂಥ ತಪ್ಪುಗಳಿಂದ. ಹಾಗಾಗಿ ಶ್ರೀಮಾತಾ ಕಾಲಜ್ಞಾನ ಅಂತ ಇದು ನಾನು ಹೇಳ್ತಾ ಇರೋದಲ್ಲ, ಆ ತಾಯಿ ಜಗನ್ಮಾತೆನೇ ಹಿಂಗೆ ಮಾಡು ಅಂತ ಹೇಳಿದ್ದಕ್ಕಾಗಿ ನಾನು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ. ಜೊತೆಗೆ ನೀವು ನಿಮ್ಮ ಮನಸ್ಥಿತಿಯ ಪ್ರಕಾರ ಅದನ್ನು ತಗೊಳ್ಬಹುದು. ಯಾರೇ ಇದನ್ನು ತಗೋಬೇಕು ಅಂತ ಏನೂ ಇಲ್ಲ. ಆದರೆ ಮನುಷ್ಯನಿಗೆ ಒಂದು ಮಾತು ಏನು ಅಂತಂದರೆ, ಮಾನವ ಜನ್ಮ ಬಹುದೊಡ್ಡದು, ಇದನ್ನು ಹಾನಿ ಮಾಡಿಕೊಳ್ಳಬೇಡಿರೋ ಹುಚ್ಚಬ್ಬಗಳಿರ ಅಂತ ಹೇಳ್ತಾರೆ. ಈ ವಯಸ್ಸಿದ್ದಾಗ, ಚಿಕ್ಕ ವಯಸ್ಸಿನಲ್ಲಿ ನಾನು ಅನೇಕ ತಪ್ಪುಗಳನ್ನು ಮಾಡೀನಿ. ಹಾಗಂತ ತಿಳುವಳಿಕೆ ಬರ್ತಾ ಅದನ್ನು ಬದಲಾಯಿಸ್ಕೊಂಡು ಹೋಗಬೇಕು. ಅದೇ ಜೀವನ. ಮನುಷ್ಯ ಬದಲಾಗಬೇಕು, ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರೆ. ಹಾಗಾಗಿ ತಪ್ಪು ಮಾಡಿದ್ದೇವೆ, ಹೇಗೆ ನಾವು ಅದನ್ನು ಸರಿ ಮಾಡ್ಕೊಳ್ಳೋದು ಅಂತ ವಿಚಾರ ಮಾಡಿದ್ರೆ ಇದೇ ಆಧ್ಯಾತ್ಮ. ಗುರುವಿನ ಸೇವೆ ಮಾಡೋದು, ಮಠಕ್ಕೆ ಹೋಗಿ ಕಸ ಹೊಡೆಯೋದು, ದೀಪ ಹಚ್ಚೋದು, ಗುರು ಹಿರಿಯರಿಗೆ ನಮಸ್ಕಾರ ಮಾಡೋದು, ಇದೇ ನಾವು ಮಾಡಬೇಕಾಗಿರುವಂಥ ಸಣ್ಣ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋದರೆ ದೊಡ್ಡ ಒಳ್ಳೆಯ ಕಾರ್ಯಗಳನ್ನು ಆ ಭಗವಂತನೇ ಮಾಡಿಸ್ತಾನೆ ನಮ್ಮ ಹತ್ರ. ಹಾಗಾಗಿ ಮನುಷ್ಯ ತಿಳ್ಕೊಬೇಕಾಗಿದ್ದೇನು ಅಂತಂದರೆ, ಮೊದಲು ನಾನು ಯಾರು, ನಾವು ಯಾಕೆ ಇಲ್ಲಿ ಬಂದಿದ್ದೇವೆ? ಸುಮ್ಮನೆ ಉಂಡುಟ್ಟು ಸುಖಪಟ್ಟು ಸ್ವರ್ಗವನ್ನು ಸೇರುವನೆಂದರೆ ಅದನ್ನೇನು ರಂಡೆ ಆಳವಳಿ ಸರ್ವಜ್ಞ ಮೂರ್ತಿ ಹೇಳ್ತಾನೆ. ಉಂಡುಟ್ಟು ಸುಖಪಟ್ಟು ಸ್ವರ್ಗ ಸೇರ್ತೀನಿ ಅಂತಂದರೆ ಅದು ಆಗದೇ ಇರುವಂಥದ್ದು. ಅದಕ್ಕೆ ಇಲ್ಲಿ ಏನು ಮಾಡಬೇಕು? ಇಲ್ಲಿ ದುಡಿಬೇಕಾಗಿದೆ. ಹೇಗೆ ದುಡಿಬೇಕು ಅಂತಂದರೆ ಇದೇ ಒಬ್ಬರಿಗೆ ಒಳ್ಳೆಯದನ್ನು ಮಾಡು, ಅದೇ ಒಂದು ದೊಡ್ಡ ದುಡಿಮೆ, ಅದೇ ಕಾಯಕ. ನೀನು ನಿನ್ನ ಕೆಲಸವನ್ನು ಮಾಡ್ತಾ ಯಾರೋ ಒಬ್ಬರಿಗೊಂದು ಪ್ರಸಾದ ಕೊಡುವಂಥದ್ದು, ಅನ್ನ ಕೊಡು, ಅದನ್ನು ನಿನ್ನನ್ನು ಕಾಪಾಡುತ್ತೆ. ಏನು ಮಾಡೋದ್ರೆ ನೀವು ಹೇಳ್ತೀರಿ ಸ್ವಾಮೀಜಿ, ಅದು ಕಾಪಾಡುತ್ತೆ, ಇದು ಕಾಪಾಡುತ್ತೆ, ಎಷ್ಟೋ ದಾನ ಮಾಡಿದ್ದೀವಿ ನಾವು, ನಮಗೇನು ಒಳಿತಾಗಿಲ್ಲ. ಅದು ಯಾಕೆ ಒಳಿತಾಗಿಲ್ಲ ಅಂತಂದರೆ ಅದು ನಿನ್ನ ಪೂರ್ವ ಜನ್ಮದ ಕರ್ಮ. ಅದು ಕಳಿಯೋವರೆಗೂ ನೀನು ಏನು ಮಾಡಬೇಕು? ಹಾಗೆ ಮಾಡ್ತಾನೇ ಇರಬೇಕು. ಈಗ ಒಂದು
ನಲ್ಲಿ ಕೆಳಗಡೆ ಹೋಗಿ ಒಂದು ಕೊಡ ಇಡ್ತೀವಿ, ಒಂದು ಕೊಡಪಾನ ಏನೋ ಇಡ್ತೀವಿ. ಅದು ತುಂಬಬೇಕು ಅಂದರೆ ಹನಿ 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 ನೀರು ಸೇರಬೇಕು ಅದರಲ್ಲಿ. ಅದು ಇಟ್ಟ ತಕ್ಷಣ ತುಂಬಲ್ಲ ಅದು. ಹಾಗೆ ನೀನು ಮಾಡ್ತಕ್ಕಂಥ ಪುಣ್ಯದ ಆ ಅಮೃತ ಅದು ತುಂಬಬೇಕು ಅಂತಂದರೆ, ಪುಣ್ಯದ ಗಂಟು ಅದು ಫುಲ್ ಆಗಬೇಕು, ಭರ್ತಿ ಆಗಬೇಕು ಅಂತಂದರೆ ನೀನು ಮಾಡುವಂಥ ಒಂದೊಂದು ಸಣ್ಣ 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 ಕೆಲಸಗಳು ಅದು ಪೂರ್ಣವಾಗಿ ತುಂಬಿದಾಗ ಅದೇನಾಗುತ್ತೆ, ಭರ್ತಿ ಆಗುತ್ತೆ. ಯಾವಾಗ ತುಂಬಿತೋ ಆವಾಗ ನಿನಗೇನಾಗುತ್ತೆ, FD ಥರ ನೀ ಬ್ಯಾಂಕಲ್ಲಿ ಹೋಗಿ ಅಮೌಂಟನ್ನು ಹೇಗಿಡ್ತೀವಿ ಹಂಗೆ ಅದು ನಿನ್ನ ಕಷ್ಟ ನಷ್ಟಗಳಿಗೆ ಅದು ಅನುಕೂಲ ಆಗುತ್ತೆ, ಅದು ನಿನಗೆ ಸಹಾಯ ಮಾಡುತ್ತೆ, ಒಳ್ಳೇದು ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಹಾಗಾದರೆ ತಡೆಯೋಕ್ಕೆ ವೀಕ್ಷಕರೇ, ಈ ಕಾಲಜ್ಞಾನದಲ್ಲಿ ಶ್ರೀಮಾತಾ ಕಾಲಜ್ಞಾನದ ಈ ವರ್ಷದಲ್ಲಿ ಏನೇನಾಗುತ್ತೆ ಅಂತ ನಾನು ಮೊದಲೇ ಹೇಳಿದ್ದೀನಿ. ಜಗತ್ತು ರಹಸ್ಯಮಯವಾಗಿರುವಂಥದ್ದು ಅಂತ. ನಿಮ್ಮ ಕಣ್ಣಿಗೆ ಹ್ಯಾಕೆ ಕಾಣುತ್ತೀರಿ ಅಂತ ಕೇಳೋರಿದ್ದಾರೆ. ಅದು ಅವರವರ ಅನುಭವ. ಇಲ್ಲಿ ನಾನು ದೇವರು ಅಂತ ನಾನು ಹೇಳ್ತಾ ಇಲ್ಲ, ನೀವು ದೇವರು ನೋಡಿ, ನಾನೇ ದೇವರು, ನಾನು ಹೇಳಿದ್ದೇ ನಿಜ ಅಂತ ಹೇಳ್ತಾ ಇಲ್ಲ. ಆದರೆ ಯಾರು ಅಧ್ಯಾತ್ಮದ ಈ ಒಂದು ಮಾರ್ಗವನ್ನು ಹಿಡಿತಾರೆ ಅವರಿಗೆ ಅದರಲ್ಲೇ ದೇವರು ಕಾಣಿಸ್ತಾರೆ. ರಹಸ್ಯಮಯವಾಗಿರುವಂಥ ಜಗತ್ತಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ಕೆಲವು ರಹಸ್ಯಗಳನ್ನು ನಾವು ತಿಳ್ಕೊಳ್ತೀವಿ. ಹೇಗೆ ಆ ಒಂದು ಶಕ್ತಿಯ ಆರಾಧನೆಯನ್ನು ಮಾಡಿದಾಗ, ಭಗವತ್ ಚಿಂತನೆಯನ್ನು ಮಾಡಿದಾಗ, ನೀವು ಯಾವುದೋ ಒಂದು ದೇವರ ನಿಮ್ಮ ಇಷ್ಟ ದೇವತೆಯ ಆರಾಧನೆಯನ್ನು ಮಾಡಿರಿ, ಆದರೆ ಸಂಪೂರ್ಣವಾಗಿ ಭಕ್ತಿನಿಷ್ಠೆಯಿಂದ ಅದನ್ನೇ ಮಾಡ್ತಾ ಹೋಗಿ ನಿಮಗೆ ಅದರ ಅನುಭವಗಳಾಗುತ್ತೆ. ನೀವೇ ಒಂದು ದಿವಸ ದೇವರಾಗ್ತೀರಿ. ಹೀಗೆ ನೀವು ಮಾತಾಡುವಂಥ ಮಾತು ಸತ್ಯ ಆಗುತ್ತೆ. ಹೇಗೆ ಅಂದರೆ ನೀವು ಮಾಡುವಂಥ ಒಳ್ಳೆಯ ಕಾರ್ಯಗಳಿಂದಾಗುತ್ತೆ. ಅದು ನಾನು ಆಗಬಹುದು, ನೀವು ಆಗಬಹುದು, ಇನ್ನೊಬ್ಬನೂ ಆಗಬಹುದು, ಇನ್ಯಾರೋ ಒಬ್ಬರು ಆಗಬಹುದು. ಬೇಕಾದವರು ಇದಕ್ಕೆ ಜಾತಿ ಮತ ಪಂಥ ಯಾವುದೂ ಇಲ್ಲ. ಯಾರು ಬೇಕಾದರೂ ಭಗವತ್ ಚಿಂತನೆಯನ್ನು ಮಾಡಬಹುದು, ಯಾರು ಬೇಕಾದರೂ ದೈವ ಆರಾಧನೆಯನ್ನು ಮಾಡಬಹುದು, ಯಾರು ಬೇಕಾದರೂ ತಮ್ಮ ಮನಸ್ಸಿಗೆ ಹೇಗೆ ತೋಚುತ್ತೋ ಹಾಗೆ ಭಗವಂತನನ್ನು ಕರಿಬಹುದು, ಧ್ಯಾನ ಮಾಡಬಹುದು. ಅದಕ್ಕೆ ಇಂಥದ್ದೇ ಆದ ರೆಸ್ಟ್ರಿಕ್ಷನ್ಗಳಿಲ್ಲ. ಈಗ ಯಾಕಂದರೆ ಮನುಷ್ಯ ಹುಟ್ಟಿದ್ದೇ ಹೊಲಸ ಈ ರೆಸ್ಟ್ರಿಕ್ಷನ್ಗಳನ್ನು ಹಾಕ್ಕೊಂಡು, ಅನೇಕ ಚೌಕಟ್ಟುಗಳನ್ನು ಹಾಕ್ಕೊಂಡು ನಾವಿಷ್ಟರಲ್ಲೇ ಇರ್ತೀವಿ, ಇಷ್ಟರಲ್ಲೇ ಮಾಡ್ತೀವಿ, ಆಗಲ್ಲ. ನಾವು ಬಾವೇ ಕಪ್ಪೆ ಆಗಬಾರ್ದು. ಅದರ ಹೊರಗೆ ಬಂದರೆ ದೊಡ್ಡದಾಗಿರುವಂಥ ಸಮುದ್ರ ಅದು. ಅಲ್ಲಿ ಅನೇಕ ವಿಚಾರಗಳು ಒಳಗೆ ಹೋಗೋದಿಟ್ಟಿವೆ. ಒಳಗದ ಆಳದೊಳಗೆ ಅದಾವೆ. ಅದನ್ನು ನೋಡಬೇಕು ನಾವು. ಇಲ್ಲೇ ಬಾವಿಯೊಳಗಿದ್ದು ಇಲ್ಲೇ ಹುಡುಕ್ಯಾಡಿ ಇಲ್ಲೇ ಒದ್ದಾಡಿ ಹೋಗಬಾರ್ದು. ಹಾಗಾಗಿ ನಮ್ಮ ಅಭಿಪ್ರಾಯ ಅನ್ನೋದಕ್ಕಿಂತ ಜಗನ್ಮಾತೆ ಹಿಂಗೆ ಮಾಡು ಅಂತ ನನಗೆ ಹೇಳಿದ್ದಾಳೆ, ಹಾಗಾಗಿ ನಾನು ಅದನ್ನು ಮಾಡ್ತಾ ಇದ್ದೀನಿ. ಒಂದೊಂದು ಸತ್ಯ, ದೈವ ಆರಾಧನೆಯನ್ನು ಭಕ್ತಿಯುತವಾಗಿ ಶಿವನನ್ನು, ಗೌರಿಯನ್ನು, ಈ ದೇವಿ ಅನೇಕ ಹೆಸರುಗಳಿವೆ. ಒಂದೇ ಅಲ್ಲ, ಶಿವ, ಪರಮಾತ್ಮ, ಪರಮೇಶ್ವರ, ಅರ್ಧನಾರೀಶ್ವರ, ಚಂದ್ರಕಳಾಧರ, ಹೀಗೆ ಅನೇಕ ಹೆಸರುಗಳನ್ನು ಶಿವನಿಗೂ ಕರೀತಾರೆ, ಹೀಗೆ ಆ ಜಗನ್ಮಾತೆಗೂ ಕರೀತಾರೆ. ಹಾಗಾಗಿ ಯಾರು ಯಾವ ರೀತಿಯಾಗಿ ಯಾವ ದೇವರನ್ನಾದರೂ ಪೂಜೆ ಮಾಡಬಹುದು. ಮಾಡುವ ಆ ವ್ಯಕ್ತಿ ಭಕ್ತಿಯುತವಾಗಿ ಮಾಡಿದ್ದೆ ಆದರೆ ಅದು ಭಗವಂತನಿಗೆ ಮುಟ್ಟುತ್ತೆ. ಆ ಮಾಡುವಂಥ ವ್ಯಕ್ತಿ ಕೂಡ ಇಂದಲ್ಲ ನಾಳೆ ಅವನಿಗೇನಾಗುತ್ತೆ, ಆ ಅನುಭವಗಳಾಗುತ್ತೆ. ನೀನೇ ದೇವರಿದ್ದೀ ಅಂತ ಹೇಳ್ತದೆ ದೊಡ್ಡವರು. ನಾನು ಹೇಳೋದಲ್ಲ ಇದು. ನಿನ್ನೊಳಗೆ ದೇವರಿದ್ದಾನೆ, ನೀನೇ ದೇವರಿದ್ದಿ. ನಿನ್ನೊಳಗಿರುವಂಥ ದೇವರನ್ನು ನೀನು ಕಾಣಬೇಕು ಅಂತಂದವಾಗಿರುವಂಥ ನಂಬಿಕೆಯನ್ನಿಟ್ಟು ಪೂಜಾ ಪುನಸ್ಕಾರಗಳನ್ನು ಮಾಡಿದ್ದೆ ಆದರೆ ನಿನಗೆ ಸಾರ್ಥಕತೆ ಆಗುತ್ತೆ, ನಿನಗೆ ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಎಲ್ಲ ವೀಕ್ಷಕರೇ ಬನ್ನಿ, ಈ ವರ್ಷದ 2026 ಈ ಕಾಲಜ್ಞಾನ ಹೇಗಿದೆ, ನಾನು ಪೂಜೆ ಮಾಡುವಾಗ ನನಗೆ ಏನೆಲ್ಲ ಅನಿಸಿಕೆಗಳು, ಏನೆಲ್ಲ ಆಯಿತು, ನನಗೇನು ಅನ್ನಿಸ್ತು ಅದನ್ನು ಹೇಳ್ತೀನಿ. ಈ ವರ್ಷದಲ್ಲಿ ಏನೆಲ್ಲ ಬರುತ್ತೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತೀನಿ. ಹಾಗಾದರೆ ಆರಂಭ ಮಾಡೋಣ. ಇದು 2026 ಶ್ರೀಮಾತಾ ಕಾಲಜ್ಞಾನ. ನಾನು ಹೇಳ್ತಾ ಇರೋದಲ್ಲ, ಆ ಜಗನ್ಮಾತೆ ಹೀಗಾಗತ್ತೆ ಅನ್ನುವಂಥದ್ದನ್ನು. ಹಳ್ಳ ಹೊಳೆಗಳು ಇವು ಭೋರ್ಗರೆದು ಹರಿತವೆ ಅಂತ. ಹಳ್ಳ ಹೊಳೆಗಳು ಇವು ಭೋರ್ಗರೆದು ಹರಿತವೆ. ಮತ್ತು ಹೊಸದೊಂದು ಪಕ್ಷಿಯ ದಂಡು ವಿಚಿತ್ರವನ್ನು ಸೃಷ್ಟಿ ಮಾಡಲಿದೆ. ಅದು ನನಗೂ ಗೊತ್ತಿಲ್ಲ. ನನಗೆ ಏನು ಕಾಣಿಸುತ್ತೆ ಅದು ನಾನು ಏನು ಅನಿಸುತ್ತೆ ಅದನ್ನು ಏನು ಕಾಣಿಸುತ್ತೆ ಅದನ್ನು ಹೇಳ್ತಾ ಇದ್ದೆ. ಆಮೇಲೆ ಮಳೆಯಾಗಿಯೂ ಆಗದಂತೆ ಆಗಬಹುದು ಅಂತ ಹೇಳ್ತಾರೆ ಅಮ್ಮನವರ ಒಂದು ಕಾಲಜ್ಞಾನ. ಓರ್ವ ವ್ಯಾಪಾರಿ ಅಥವಾ ಈ ಸಾರ್ವಕಾಲಜ್ಞಾನಿ ಅಂತಿರ್ತಾರೆ, ಸಾರ್ವಜನಿಕರು ಅಂತಿರ್ತಾರೆ. ಅವರು ಬಂದು ಜಗದ ಸತ್ಯ ಮತ್ತು ಅಸತ್ಯತೆಯನ್ನು ತಿಳಿಸ್ತಾರೆ ಅಂತ ಹೇಳ್ತಾರೆ. ಮತ್ತು ಮೇಲಿದ್ದವನ ಕುರ್ಚಿ ಅಲ್ಲಾಡಬಹುದು, ಕೆಳಗಿದ್ದವನಿಗೆ ಸಿಗದಂತೆ ಆಗಬಹುದು ಅಂತ ಒಂದು ಗೂಢಾಚಾರದ ಒಂದು ಉತ್ತರ.
ಇಲ್ಲೊಂದಿದೆ. ಆಮೇಲೆ ಕೆಲವು ಸಂಘಟನೆಗಳು ಒಡೆದು ಹೋಗ್ತವೆ, ಕೆಲವು ಪಕ್ಷಗಳು ವಿಭಾಗ ಆಗ್ತವೆ ಅಂತ ಅಮ್ಮನವ್ರ ಕಾಲಜ್ಞಾನದಲ್ಲಿದೆ. ಆಮೇಲೆ ದೊಡ್ಡ ಕಾರ್ಖಾನೆಯೊಂದಕ್ಕೆ ಬೆಂಕಿ ಬೀಳುವಂಥ ಸಾಧ್ಯತೆ ಇದೆ ಅಂತ